Zee5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜೀವನ ಒಂಟಿತನದ ಪಾಠ ಕಲಿಸ್ತಿರುವಾಗ ಈ ಮಾತ್ರೆ ತಗೋಬೇಕಲ್ಲಿಲ್ಲ. ಸಮುದ್ರನೂ ಒಂಟಿ, ಆದ್ರೆ ಅದಕ್ಕೆ ಅದರದೇ ಆದಂಥ ದಡ ಇರುತ್ತೆ. ಗಾಳಿನೂ ಒಂಟಿ, ಆದ್ರೆ ಅದಕ್ಕೆ ಮರ ಗಿಡ ಬೆಟ್ಟ ಗುಡ್ಡಗಳ ಆಸರೆ ಇರುತ್ತೆ. ಆದ್ರೆ ನನಗೆ ಎಲ್ಲಾನು ಇದೆ, ಆದ್ರೆ ಏನೂ ಇಲ್ಲ. ನನ್ನ ಹತ್ರ ಏಕಾಂತ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ನನ್ನ ಜೀವನ ಪೂರ್ತಿ ಎಲ್ಲಿ ಒಂಟಿಯಾಗೆ ಸತ್ತೋಗ್ತೀನೋ ಅಂತ ಭಯ ಆಗ್ತಿದಲಿಲ್ಲ. ಆ ದೇವರು ನನಗೆ ಜೀವನ ಕೊಟ್ಟ, ಅವೇನು ಕೊಟ್ಟ, ಹಣ ಆಸ್ತಿ ಅಂತಸ್ತು ಶ್ರೀಮಂತಿಕೆ ಎಲ್ಲನೂ ಕೊಟ್ಟ. ಆದರೆ ಎಲ್ಲನೂ ಒಂದೇ ಸಲ ಕಿತ್ಕೊಂಡ್ಬಿಟ್ಟ. ನನ್ನ ನೆನಪಿನ ಶಕ್ತಿ ಕಿತ್ಕೊಂಡ. ನನ್ನ ಗಂಡ, ನನ್ನ ಮನೆಯವರು ಎಲ್ಲನೂ ಕಿತ್ಕೊಂಡ. ಆದರೆ ಈಗ ಎಲ್ಲನೂ ವಾಪಸ್ ಕೊಟ್ಟಿದ್ದಾನೆ. ಆದರೆ ಪ್ರೀತಿ ಬಿಟ್ಟು. ಫೀಲ್ ಆಗ್ತಿದ್ದಾಳೆ. ಪ್ರಾರ್ಥನಾ ಕಂಟಿನ್ಯೂ. ಪ್ರೀತಿನೇ ಸರ್ವಸ್ವ ಅಂತ ಅಂದ್ಕೊಂಡಿರೋ ನನ್ನಂತ ಎಷ್ಟೋ ಹೆಣ್ಮಕ್ಳು ವ್ಯಥೆಲಿಲ್ಲ. ಇದು ಎಲ್ಲ ಇದ್ದು ಏನೂ ಇಲ್ಲದೆ ಇರೋ ಥರ ಬದುಕ್ತಾರೆ ಅಂತಾರಲ್ಲ, ಅದಕ್ಕೆ ನಾನೇ ಜೀವಂತ ಉದಾಹರಣೆ. ಸರು, ನೀನು ಯಾವತ್ತೂ ನನ್ನ ಹತ್ರ ಬಂದು ಹೀಗೆ ಮಾತಾಡಿರಲಿಲ್ಲ. ಇಷ್ಟು ಧೈರ್ಯವಾಗಿ ನಾನು ಮುಂದೆ ಬಂದು ಮಾತಾಡ್ತಿದ್ಯಾ ಅಂದರೆ ಅದಕ್ಕೆ ಕಾರಣ ಪ್ರೀತಿ. ಎಲ್ಲನೂ ಮೀರಿ ಧೈರ್ಯವಾಗಿ ಇವತ್ತು ಹೀಗೆ ಮಾತಾಡ್ತಿದ್ಯಾ ಅಂದರೆ ಅದು ನನ್ನ ಮೇಲೆ, ಈ ಮನೆ ಮೇಲಿರೋ ಕಾಳಜಿ ಪ್ರೀತಿನ ತೋರಿಸ್ತಾ ಇದೆ. ಆ್ಯಂಡ್ ಐ ಅಪ್ರಿಷಿಯೇಟ್. ಆ್ಯಂಡ್ ನಿನಗೆ ಆ ಧೈರ್ಯ ಕೊಟ್ಟಿರೋದು ಈ ಪ್ರೀತಿನೇ. ಸೊ ನೀನು ಈ ಪ್ರೀತಿಗೋಸ್ಕರ ಡೆಫಿನೆಟ್ಲಿ ನಿನ್ನ ಮಾತನ್ನು ಕನ್ಸಿಡರ್ ಮಾಡ್ತೀನಿ. ಅದರ ಅರ್ಥ ನಾನು ಅಂತನ ಜೊತೆ ಇಲ್ಲ ಅಥವಾ ನಾನು ಅವಳನ್ನು ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತಲ್ಲ. ಎಲ್ಲದಕ್ಕೂ ಅದರದೇ ಆದಂಥ ಟೈಮ್ ಬರಬೇಕು ಸರ್. ಮನುಷ್ಯ ಅದಕ್ಕೆ ಕಾಯಬೇಕು. ಬಟ್ ನೀನು ಈ ಮಾತುಗಳನ್ನ ನಾನು ಡೆಫಿನೆಟ್ಲಿ ಕನ್ಸಿಡರ್ ಮಾಡ್ತೀನಿ. ದೊಡ್ಡವರಾಗಲಿ ಚಿಕ್ಕವರಾಗಲಿ ಒಳ್ಳೆ ಮಾತುಗಳನ್ನ ಹೇಳಿದಾಗ ತಗೋಬೇಕು ಅಂತಾರೆ. ಆ್ಯಂಡ್ ಐ ವಿಲ್ ಡೂ ಇಟ್. ಆ್ಯಂಡ್ ಸರು, ಥ್ಯಾಂಕ್ಸ್ ಫಾರ್ ಯೋರ್ ಕನ್ಸರ್ನ್. ಥ್ಯಾಂಕ್ ಯು. ಪಾಪ ಅಂತರ ಅಕ್ಕ ಇಷ್ಟೆಲ್ಲ ನೋವಲ್ಲಿದ್ದಾರೆ. ನಾನೊಬ್ಳು ಟೆಸ್ಟ್ ಮಾಡಬೇಕು ಅಂತ ಇದೇ ಟೈಮ್ ಅನ್ಕೊಂಡು ಬಂದಿದ್ದೀನಿ. ಛೇ, ಈ ಟೈಮ್ ಸರಿ ಇಲ್ಲ. ನಾನು ಈ ಥರ ಮಾಡೋದು ತಪ್ಪು. ಅಕ್ಕ, ನೀವು ಮಾತ್ರೆ ತಗೊಳ್ಳಿ, ನಾನು ನಿಮಗೆ ನೀರು ತಂದು ಕೊಡ್ತೀನಿ. ತಗೊಳ್ಳಿ ಅಕ್ಕ, ತಗೊಳ್ಳಿ. ಮಾತ್ರೆ ನುಂಗಿ ಆರಾಮಾಗಿ ರೆಸ್ಟ್ ಮಾಡಿ. ಮಾತ್ರೆ ನುಂಗ್ಬೇಕಂತೆ ಮಾತ್ರೆ. ಈಗ ನಾನು ಕೊಟ್ಟಿರೋ ಮಾತ್ರೆನ ಮೊದಲು ನೀನು ಅರ್ಗಿಸ್ಕೊ. ನೀವು ಎಲ್ಲ ನನ್ನ ಬೈದ್ ಬಿಡ್ತೀರೋ ಅಂತ ತುಂಬಾ ಬೈದಲ್ಲಿ ಬಂದೆ. ಆದ್ರೆ ನೀವು ನನ್ನ ಮಾತಿಗೆ ಬೆಲೆ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಏಜೆ. ಅಂತರಾತೆ ಖುಷಿಯಾಗಿರ್ಬೇಕು, ಹಾಗೆ ಮಾಡಿ. ಅಷ್ಟೇ ನಾನು ಕೇಳ್ಕೊಳ್ಳೋದು. ಈಗೀಗ ಕೈಕಾಲೆಲ್ಲ ಸ್ವಲ್ಪ ಸಡ್ಲ ಆಗ್ತಾ ಇದೆ. ಮೊದಲೆಲ್ಲ ಬಗ್ಗಿದ್ರೆ ಸೊಂಟ ನೋವಾಗೋದು, ಆದರೆ
ದಿನ ಆಗ್ತಾ ಆಗ್ತಾ ಆ ಥರ ಏನು ನೋವೇ ಕಾಣಿಸ್ತಾ ಇಲ್ವಲ್ಲಪ್ಪ. ಹೀಗೆ ಹೋದ್ರೆ ಒಂದಲ್ಲ ಒಂದಿನ ನಾನು ಇಂಡಿಯಾಗೆ ಯೋಗದಲ್ಲಿ ಗೋಲ್ಡ್ ಮೆಡಲ್ ಅನ್ನ ತಂದ್ಕೊಟ್ರು ಕೊಡ್ಬೋದು. ಹೌದು, ನಿಮ್ ಗೋಲ್ಡ್ ಮೆಡಲ್ಗೆ ಇಡೀ ಭಾರತನೇ ಕಾಯ್ತಾ ಇದೆ. ನೀನೇ ಕಿಂಡ್ಲ್ ಮಾಡ್ತೀಯಾ? ವಯಸ್ಸಾದವ್ರು ಅಂತಂದ್ರೆ ನಿಮ್ಗೆಲ್ಲ ಜೋಕ್ ಆಗೋಯ್ತು. ಹೇಳ್ತೀನಿ ಕೇಳೆ, ಅಜಿಮ್ ಪ್ರೇಮ್ಜಿಗೆ 77 ವರ್ಷ, ರತನ್ ಟಾಟಾಗೆ 85 ವರ್ಷ, ನಮ್ಮ ರಜನಿಕಾಂತ್ 72 ವರ್ಷ. ಇವರೆಲ್ಲ ಈ ವಯಸ್ಸಲ್ಲೇ ಸಾಧನೆ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರು ನಮ್ಗೆಲ್ಲ ಸ್ಫೂರ್ತಿ. ಇವ್ರಿಗೆ ವಯಸ್ಸೆಲ್ಲ ಏನೂ ಅಲ್ವೇ ಅಲ್ಲ. ನೀವು ಆರಾಮಾಗಿ ಮನೇಲಿ ಇರೋದು ಬಿಟ್ಬಿಟ್ಟು ಈ ವಯಸ್ಸಲ್ಲೂ ಸಾಧನೆ ಮಾಡಕ್ ಹೋಗ್ಬೇಕಾ ಹೇಳಿ? ಏಜೆ ಮಾಡಿರೋ ಸಾಧನೆ ಲೆಕ್ಕ ಹಾಕ್ತಾ ಕೂತ್ರೆ ಟೈಮ್ ಪಾಸೇ ಆಗೋಗುತ್ತಜ್ಜಿ. ನನ್ನ ಮಗ ಹುಟ್ಟತಾನೆ ವಾರಿಯರ್ ಕಣೆ. ಅವನು ಹುಟ್ಟಿರೋದೇ ಏನಾದರೂ ಸಾಧನೆ ಮಾಡಕ್ಕೆ. ಜೀವನದಲ್ಲಿ ಗೆಲ್ಲಕ್ಕೆ ಬಂದಿರೋ ಸಾಮ್ರಾಟ ಅವನು. ಅವ್ರ ಅಮ್ಮ ಆಗಿರೋ ನಾನು ಏನಾದರೂ ಮಾಡಬಾರ್ದ? ಅದು ಅಲ್ಲದೆ ನನ್ನ ಸೊಸೆ ಲೀಲಾ ಮನೆಗೆ ವಾಪಸ್ ಬಂದ್ಮೇಲೆ ನನ್ನ ಜೀವನದಲ್ಲಿ ನನ್ಗೆ ಎಷ್ಟು ಉತ್ಸಾಹ ಬಂದಿದೆ ಅನ್ನೋದು ನಿನಗೂ ಗೊತ್ತಿದೆ ತಾನೆ? ಆಯ್ತು, ನಿಮಗೆ ಮಾತು ಕೊಟ್ಟು ಗೆಲ್ಲಕ್ಕಾಗತ್ತಾ? ನೆವರ್, ಚಾನ್ಸೇ ಇಲ್ಲ. ಆದ್ರೆ ಡಾಕ್ಟರ್ ಬಂದಿದ್ದಾರೆ, ನೀವು ಅವ್ರಿಗೆ ಕೈ ಕೊಡಿ, ಟೆಸ್ಟ್ ಮಾಡ್ತಾರೆ. ಡಾಕ್ಟ್ರ ನನಗ? ನಾನು ಎಲ್ಲದ್ರೊಳಗೂ ಪರ್ಫೆಕ್ಟ್ ಆಗಿದ್ದೀನಿ ಅಂತ ನಾನೇ ರಿಪೋರ್ಟ್ ಕೊಡ್ತೀನಿ. ನಿಮ್ಗೆ ಅಷ್ಟು ಡೌಟ್ ಇದ್ರೆ ಡಾಕ್ಟ್ರನ್ನ ಕರೆಸಿ ಚೆಕ್ ಮಾಡಿಸ್ಕೊಳ್ಳಿ. ಓಕೆ ವಿಶ್ವರೂಪ್, ನಿಮ್ಮ ಮಾತು, ನಿಮ್ಮ ಎನರ್ಜಿ ನೋಡಿದ್ರೆ ನಿಮ್ಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಯಾವ ಸಮಸ್ಯೆಗಳು ಇಲ್ಲ ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ಚೆಕ್ ಮಾಡೋದು ನನ್ನ ಕೆಲಸ. ಡಾಕ್ಟರ್ ಏನಾದರೂ ಪ್ರಾಬ್ಲಮ್ಮಾ? ಇದೆ, ಖಂಡಿತ ಇದೆ. ಅದೇನು ಹೇಳಿ, ಏನೇ ಇದ್ರೂ ಸರಿ ಮಾಡಕ್ಕೆ ನನ್ನ ಸೊಸೆ ಇದ್ದಾಳೆ. ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಏನು ಅಂದ್ರೆ ಇವರಿಗೇನೋ ಪ್ರಾಬ್ಲಮ್ ಇದೆಯಲ್ಲ ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರಲ್ಲ, ಅದೇ ಪ್ರಾಬ್ಲಮ್ಮು. ಇವರ ಹೆಲ್ತ್ ಚೆನ್ನಾಗಿ ಡೆವಲಪ್ ಆಗಿದೆ. ಇಷ್ಟು ವಯಸ್ಸಿನಲ್ಲಿ ಇಷ್ಟು ಬೇಗ ಇಷ್ಟೊಂದು ಹೆಲ್ತ್ ರಿಕವರಿ ಆಗಿರೋದನ್ನ ನಾನು ನೋಡೇ ಇಲ್ಲ. ಎಲ್ಲ ನಾರ್ಮಲ್ ಆಗಿದೆ. ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ಅಪ್ಪ, ಇವಾಗ ಸಮಾಧಾನ ಆಯ್ತು. ಹಲೋ, ಎಕ್ಸ್ಕ್ಯೂಸ್ ಮೀ. ನನ್ನ ಆರೋಗ್ಯ ಸುಧಾರಿಸೋದಿಕ್ಕೆ ನನ್ನ ಸೊಸೆ ಲೀಲಾನೇ ಕಾರಣ. ಅವಳಿಲ್ದ ಹೋಗಿದ್ರೆ ನಾನು ಯಾವತ್ತೋ ಹೋಗ್ಬೇಕಾಗಿತ್ತು. ಅವಳು ಬಂದ್ಲು, ನಾನು ಸರಿ ಹೋದೆ. ಅವಳೇ ನನ್ನ ಮೆಡಿಸನ್ ಸರ್. Zee 5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.